ಇತ್ತ ಸಿಟಿ ರವಿ ಅವರ ಕಾರ್ಗೆ ಮುತ್ತಿಗೆಯನ್ನ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಸುವರ್ಣಸೌಧದಲ್ಲಿ ಮುಂದುವರೆದಿದೆ ಕಾಂಗ್ರೆಸ್ನ ಹೈಡ್ರಾಮಾ. ಇವತ್ತೇನು ಮುಗಿಯಂಗ್ ಕಾಣಿಸಲ್ಲ ಇದು. ಸಿಟಿ ರವಿ ಅವರ ಕಾರಿಗೆ ಸುವರ್ಣಸೌಧದ ಮುಂಭಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಅದನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆಯನ್ನ ಹಾಕೋದ್ರ ನಡುವೆ ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಿಗೊಳಿಸ್ತಾ ಇದ್ದಾರೆ. ಸುವರ್ಣಸೌಧದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಾದಂತಹ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾಕೆ ಈ ರೀತಿ ಪದ ಬಳಕೆಯನ್ನ ಮಾಡಿದ್ರಿ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ವಾ? ಅಕ್ಕ ತಂಗಿ ಅಮ್ಮ ಯಾರು ಇಲ್ವಾ? ಯಾಕೆ ಈ ರೀತಿ ಪದ ಬಳಕೆಯನ್ನ ಮಾಡಿದ್ರಿ ಅಂತ ಸಿಟಿ ರವಿ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮಹಿಳಾ ಮಣಿಯರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂತೂ ಇಂತೂ ಗದ್ದಲ ಕಡಿಮೆ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಸಿಟಿ ರವಿ ಅವರ ವಿರುದ್ಧ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಆಕ್ರೋಶ ಮುಗಿಲೇಳ್ತಾ ಇದೆ. ಸಿಟಿ ರವಿ ಅವರು ಕೂಡ ಈಗಾಗಲೇ ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಆ ರೀತಿಯಾದಂತಹ ಪದ ಬಳಕೆಯನ್ನ ಮಾಡಿಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ಆ ರೀತಿಯಾದಂತಹ ಪದ ಬಳಕೆಯನ್ನ ಮಾಡಿದ್ದೀನಿ ಅಂತಂದ್ರೆ ಪ್ರೂಫ್ ಕೊಡಿ, ಆಡಿಯೋ ವಿಡಿಯೋ ತೆಗೆಸಿ. ಯಾಕೆ ಆಡಿಯೋ ವಿಡಿಯೋ ತೆಗೆಸ್ತೇನೆ ಸುಖ ಸುಮ್ಮನೆ ನನ್ನ ಮೇಲೆ ಅಲಿಗೇಷನ್ಸ್ ಅನ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಂದಿರುವಂತಹ ದೃಶ್ಯಗಳಿದು. ಸಿಟಿ ರವಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದರ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು
ಸಭಾಪತಿ ಹೊರಾಟಿ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ತುಚ್ಛವಾಗಿ ಮಾತಾಡುವುದು ಎಷ್ಟು ಮಟ್ಟಿಗೆ ಸರಿ ಇದೆ? ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ, ಸೊ ಅಲ್ಲೇನೆ ಉತ್ತರವನ್ನ ಕೊಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು.